ಶೂಟೌಟ್ ಮಾಡಿ ದರೋಡೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಡ್ರೈವರ್ ಕರೆ ತಂದು ಬೀದರ್ ಪೊಲೀಸರ ಸ್ಥಳ ಮಹಜರು ಆಗಿದೆ. ಸಿಎಂಎಸ್ ವಾಹನದ ಚಾಲಕನನ್ನ ಸ್ಥಳಕ್ಕೆ ಕರೆತಂದು ಮಹಜರು ನಡೆಸಿದ್ದಾರೆ. ಘಟನೆಯ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಗಾಯಾಳು ಶಿವಕುಮಾರ್ ಕಾಶಿನಾಥ್ ಗುನ್ನಳ್ಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಶಿವಕುಮಾರ್ಗೆ ಲಂಗ್ಸ್ ಹಾಗೂ ಲಿವರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ನಾಳೆ ಶಿವಕುಮಾರ್ಗೆ ಮತ್ತೊಂದು ಶಸ್ತ್ರಚಿಕಿತ್ಸೆಗೆ ವೈದ್ಯರು ತಯಾರಿಯನ್ನ ನಡೆಸಿದ್ದಾರೆ. ಇನ್ನು ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ಶಿವಕುಮಾರ್ಗೆ ಲಂಗ್ಸ್ ಮತ್ತು ಲಿವರ್ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಬೀದರ್ನಲ್ಲಿ ನಡೆದಿರುವಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಇದು. ಸ್ಥಳಕ್ಕೆ ಸಿಎಂಎಸ್ ವಾಹನ ಅಂದ್ರೆ ಆ ಎಟಿಎಂ ಮಷಿನ್ಗಳಲ್ಲಿ ದುಡ್ಡು ತುಂಬುವಂತಹ ವಾಹನ, ಅದೊಂದು ಏಜೆನ್ಸಿ. ಮತ್ತಷ್ಟು ಮಾಹಿತಿ ನಮ್ಮ ಬೀದರ್ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಈ ಶೂಟೌಟ್ ಪ್ರಕರಣ ಏನಿದೆ ಇಡೀ ದೇಶದಲ್ಲೇ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ. ಇಂತಹ ಪ್ರಕರಣ ಮರುಕಳಿಸಬಾರದು ಅನ್ನುವಂತಹ ಸೂಚನೆ ಎಲ್ರಿಗೂ ರವಾನೆಯಾಗಿದೆ. ಸೊ ಸದ್ಯಕ್ಕೆ ತನಿಖೆ ಎಲ್ಲಿವರೆಗೆ ಬಂದಿದೆ, ಏನೇನಾಗ್ತಾ ಇದೆ? ಎಸ್ ಸಭಾ, ಈಗಾಗಲೇ ಏನು ಬೀದರ್ನಲ್ಲಿ ಹಾಡಾಗಲಿ ನಡೆದಂಥ ಒಂದು ಏನು ರಾಬರಿ ಪ್ರಕರಣ ಏನಿದೆ, ಈಗಾಗಲೇ ಎಲ್ಲ ರಾಜ್ಯದ ಜನತೆ ಅಷ್ಟೆಲ್ಲ ದೇಶದಲ್ಲಿ ಈಗಾಗಲೇ ಬೆಚ್ಚಿ ಬೀಳಿಸಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಚುರುಕು ಮಾಡಿದ್ದಾರೆ. ಈಗ ಏನು ಬೀದರ್ ನಗರದ ಹೃದಯ ಭಾಗದಲ್ಲಿರುವಂಥ SBI ಸ್ಟೇಟ್ ಏನೋ ಬ್ಯಾಂಕ್ ಇದೆ, ಅದರ ಮುಂದುಗಡೆ ಏನೋ ಈಗಾಗಲೇ ಏನೋ ನಿನ್ನೆ ಹತ್ಯೆ ನಡೆದಿತ್ತು. ಆ ಸ್ಥಳದಲ್ಲಿ ಈಗ CMS ವಾಹನ ಏನಿದೆ, ಚಾಲಕ ATM ಏಜೆನ್ಸಿ ವಾಹನ ಇತ್ತು, ಆ ವಾಹನದ ಚಾಲಕನನ್ನ ಏನೋ ಖುದ್ದು ಸ್ಥಳಕ್ಕೆ ಕರೆತಂದು ಪೊಲೀಸರು ಕೂಡ ಈಗ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈಗಾಗಲೇ ಅವ್ರದ್ದು ಸ್ಥಳ ಮಹಜರು ಮಾಡಿ ಅವರಿಂದ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಎಲ್ಲ ಕೂಡ ಈಗಾಗಲೇ ಪ್ರೊಸೀಜರ್ನ ಅವರು ಮುಕ್ತಾಯಗೊಳಿಸಿರುವಂಥದ್ದು. ಅದರ ಬೆನ್ನಲ್ಲೇ ಏನು ಈಗ ನಿನ್ನೆ ಸ್ಥಳದಲ್ಲಿ ಏನೋ ಗಾಯಾಳು ಇದ್ರು ಏನೋ ಶಿವಕುಮಾರ್ ಅನ್ನೋ ವ್ಯಕ್ತಿ, ಅವ್ರಿಗೂ ಕೂಡ ಈಗ ತೀವ್ರ ಏನೋ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ರು. ಹೀಗಾಗಿ ಅವ್ರನ್ನೂ ಕೂಡ ಏನೋ ಬ್ರಿಮ್ಸ್ ಆಸ್ಪತ್ರೆಯಿಂದ ಏನು ಹೈದರಾಬಾದ್ನ ಕೇರ್ ಎಂಬ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಈಗಾಗಲೇ ಅವರಿಗೆ ಏನೋ ಘಟನೆ ಆದ ದಿನ ಏನೋ ಶೂಟ್ ಆಗಿತ್ತು. ಆ ಶೂಟ್ ಆದ ಸಮಯದಲ್ಲಿ ಅವನು ಶಿವಕುಮಾರ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಬಗ್ಗಿದಾಗ ಆತನಿಗೆ ಏನೋ ಒಂದು ಶೂಟ್ ಮಾಡಿರುವಂಥದ್ದು. ಹೀಗಾಗಿ ಆತನ ಎದೆ ಭಾಗವನ್ನು ಹೊಕ್ಕು ಏನೋ ಸೊಂಟದ ಏನೋ ಭಾಗದಿಂದ ಅದು ಗುಂಟು ಹೊರ ಹೋಗಿತ್ತು. ಹೀಗಾಗಿ ಆತನಿಗೆ ಲಂಗ್ಸ್ ಹಾಗೂ ಲಿವರ್ ಸಮಸ್ಯೆ ಏನೋ ಗಾಯವಾಗಿತ್ತು. ಹೀಗಾಗಿ ಅದರ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ವೈದ್ಯರು ಮಾಡಿರುವಂಥದ್ದು. ಏನೋ ಎದೆ ಭಾಗದಲ್ಲಿ ಏನೋ ಬೋನ್ಗೂ ಕೂಡ ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋ ಕಾರಣದಿಂದ ನಾಳೆ ಕೂಡ ಅವರಿಗೆ ಮತ್ತೊಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಈಗಾಗಲೇ ವೈದ್ಯರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಈಗಾಗಲೇ ಏನೋ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ರಾಜ್ಯ ಪೊಲೀಸ್ ಇಲಾಖೆ ಈಗಾಗಲೇ ADGP ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೀದರ್ ಏನೊಂದು ಸ್ಪಾಟ್ ಏನಿದೆ, ಹತ್ಯೆ ನಡೆದಂಥ ಸ್ಥಳ ಏನಿತ್ತು, ಆ ಸ್ಥಳಕ್ಕೆ ಬಂದು ಅವರು ಕೂಡ ಖುದ್ದು ಏನೋ ಸ್ಥಳದ ಮಾಹಿತಿಯನ್ನು ಪಡೆಯಲು ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಬೀದರ್ಗೆ ಆಗಮಿಸಿರುವಂಥ ADGP ಹರಿಶೇಖರನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಪಾಟ್ಗೆ ಬಂದು ಈ ಒಂದು ತನಿಖೆಯನ್ನು ಕೂಡ ಅವರು ಕೂಡ ಏನೋ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.